ಸುಪ್ರೀಂ ಕೋರ್ಟ್ ಶಾಕ್ ಬೆನ್ನಲ್ಲೇ ದರ್ಶನ್ಗೆ ಡವ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ರೆ ದರ್ಶನ್ ಕತೆ ಮುಗೀತು. ನಟ ದರ್ಶನ್ಗೆ ಮುಂದಿನ ಪ್ರತಿ ಹಂತದ ದಾರಿಯೂ ಕೂಡ ಕಷ್ಟ ಆಗಲಿದೆ. ಚಾಲೆಂಜಿಂಗ್ ಸ್ಟಾರ್ಗೆ ಅತಿ ದೊಡ್ಡ ಚಾಲೆಂಜ್ ಎದುರಾಗ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಈಗ ಢವಢವ ಅದೃಷ್ಟ ದೇವತೆ ಇಷ್ಟ ದೇವತೆ ಕೈ ಹಿಡಿದಿದ್ದಾಯ್ತು. ಈಗ ದರ್ಶನ್ ಕೈ ಹಿಡಿತಾಳ ಕಾನೂನು ದೇವತೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ದರ್ಶನ್ ಚಿತ್ತ ಇದೆ. ಅಲ್ಲದೆ ದರ್ಶನ್ ನಂಬಿರುವಂತ ಪ್ರೊಡ್ಯೂಸರ್ಗಳಿಗೂ ಕೂಡ ಟೆನ್ಷನ್ ಶುರು ಆಗಿದೆ. ಡೆವಿಲ್ ಚಿತ್ರ ಇತರ ಚಿತ್ರಗಳಿಗೂ ಕೂಡ ಸಹಿ ಹಾಕಿದ್ದಾರೆ. ಮತ್ತೊಂದು ಕಡೆ ಚಿತ್ರೀಕರಣಕ್ಕೆ ಥೈಲ್ಯಾಂಡ್ನಲ್ಲಿದ್ದಾರೆ. ನಾಳೆ ಬರುವಂತ ಸಾಧ್ಯತೆ ಇದೆ, ಬರಲೇಬೇಕು, ಕೋರ್ಟ್ ಆರ್ಡರ್ ಇದೆ. ಹೀಗಾಗಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಇನ್ನೊಂದು 10 ದಿವಸದಲ್ಲಿ ಮತ್ತೆ ಬೇಲ್ ರದ್ದಾಗಿ ಜೈಲಿನತ್ತ ಮುಖ ಮಾಡಬೇಕಾ, ರಿಲ್ಯಾಕ್ಸೇಷನ್ ಸಿಗುತ್ತಾ? ಸದ್ಯದ ಸುಪ್ರೀಂ ಕೋರ್ಟಿನ ಆ ವಿಚಾರಣೆಯ ಬೆಳವಣಿಗೆ ನೋಡುತ್ತಾ ಇದ್ರೆ ಬಿಸಿ ಆಗಿದೆ. ಹೈಕೋರ್ಟ್ಗೂ ಕೂಡ ಒಂದಿಷ್ಟು ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಈ ಮೂಲಕವಾಗಿ ದರ್ಶನ್ ಕತೆ ಏನು, ಎಲ್ಲಾದ್ರೂ ಬೇಲು ರದ್ದಾದ್ರೆ ಕತೆ ಏನು, ಮುಂದೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ದರ್ಶನ್ ಅವರ ಜಾಮೀನು ರದ್ದಾದ್ರೆ ದರ್ಶನ್ ಸಿನಿಮಾ ಕೆರಿಯರ್ಗೆ ಕಂಪ್ಲೀಟ್ ಬ್ರೇಕ್ ಬೀಳುತ್ತೆ. ಬೇಲ್ ರದ್ದಾದ್ರೆ ದರ್ಶನ್ಗೆ 6 ತಿಂಗಳು ಜೈಲೇ ಗತಿ ಆಗತ್ತೆ. ಜಾಮೀನಿಗೆ ಅರ್ಜಿ ಹಾಕೋಕೆ ಆಗಲ್ಲ. ಮತ್ತೆ ಸುಪ್ರೀಂ ಕದ ತಟ್ಟೋಕೆ ಸುಮಾರು 6 ತಿಂಗಳ ಕಾಲ ದರ್ಶನ್ ಅವರು ಕಾಯಲೇಬೇಕು. ಜಾಮೀನು ರದ್ದಾದ್ರೆ 6 ತಿಂಗಳು ದರ್ಶನ್ಗಿರುವಂತ ಎಲ್ಲ ದಾರಿಗಳು ಕ್ಲೋಸ್. ಮತ್ತೆ ಕೆಳಗಿಂದ ಅಪೀಲ್ ಮಾಡ್ಕೊಂತ ಬರಬೇಕು. ಅರ್ಧ ಭಾಗ ಕೇಸ್ ಟ್ರಯಲ್ ಮುಗಿಯೋವರೆಗೂ ಕೂಡ ದರ್ಶನ್ ಅವರಿಗೆ ಜೈಲೂಟವೇ ಫಿಕ್ಸ್ ಆಗುತ್ತೆ. ಇನ್ನು ಟ್ರಯಲ್ ವೇಳೆ ಸಾಕ್ಷಿಗಳೆಲ್ಲಾದ್ರೂ ಸಾಬೀತಾದ್ರೆ ಶಿಕ್ಷೆಯೇ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಸಾಬೀತಾದ್ರೆ ಕೋರ್ಟ್ ಕಾರಣದಿಂದ ಪ್ರೊಡ್ಯೂಸರ್ಗಳಿಗೂ ಕೂಡ ಈಗ ಕೈ ಬಿಡುವಂತ ಸಾಧ್ಯತೆ ಇದೆ. ದರ್ಶನ್ ಅವ್ರನ್ನ ಏನು ಚಿತ್ರ ಮಾಡಕ್ಕಾಗಲ್ಲ. ಒಂದು ವೇಳೆ 6 ತಿಂಗಳ ನಂತರ ದರ್ಶನ ಬಿಡುಗಡೆ ಆದ್ರೂ ಕೂಡ ಸಂಕಷ್ಟ ಇದೆ. ಅಷ್ಟು ಈಸಿ ಇಲ್ಲ ಈ ಕೋರ್ಟು ಕೇಸ್ ಅಂತ ದರ್ಶನ್ಗೆ ಮತ್ತೆ ಒಳ ಹೋಗುವಂತ ಭಯ ಇದೆ. ಏನಾಗ್ಬಿಡುತ್ತಪ್ಪ ಅಂತ. ಈಗಾಗಲೇ ಡೆವಿಲ್ ಸಿನಿಮಾಗೆ ತಟ್ಟಿರುವಂತ ಕೋರ್ಟ್ ಕಚೇರಿಯ ಎಫೆಕ್ಟ್ ಇದೆಯಲ್ಲ, ಯಾವಾಗಲೂ ರಿಲೀಸ್ ಆಗಬೇಕಿತ್ತು ಕಳೆದ ಡಿಸೆಂಬರ್ ಹೊತ್ತಿನಲ್ಲಿ. ಬಟ್ ಈಗ ಸಿನಿಮಾ ಶೂಟಿಂಗ್ ನಡುವೆಯೂ ಕೂಡ ವಾಪಸ್ ಬರ್ತಿದ್ದಾರೆ ದರ್ಶನ್ ಅವರು. 10 ದಿನಗಳ ಕಾಲ ಅವಕಾಶ ತಗೊಂಡಿದ್ದಾರೆ. ಕೋರ್ಟ್ನಿಂದ ಅನುಮತಿ ಇದ್ರೂ ಕೂಡ ಮತ್ತೆ ಅರೆಸ್ಟ್ ಆಗುವಂತ ಭಯದಲ್ಲಿ ವಾಪಸ್ ಆಗಲೇಬೇಕು. ಕೋರ್ಟ್ ಆರ್ಡರ್ ಇದೆ. ಇಡೀ ಕೇಸ್ನಲ್ಲಿ ದರ್ಶನ್ ಕ್ಲಿಯರ್ ಆಗೋವರೆಗೂ ಕೂಡ ಅವರು ನಂಬಿಕೊಂಡು ಹಣ ಹಾಕುವಂತ ಪ್ರೊಡ್ಯೂಸರ್ಗಳಿಗೆ ದೊಡ್ಡ ಕಷ್ಟ. ಈಗ ಹಣ ಹೂಡಿದ್ರು ಕೂಡ ಮತ್ತೆ ಕೋರ್ಟ್ ಆದೇಶ ಅಂತ ಎಲ್ಲಾದ್ರೂ ಒಳಗೋದ್ರೆ ಸಿನಿಮಾಗೂ ಹೊಡೆತ ಬೀಳುತ್ತೆ ಎಫೆಕ್ಟ್ ಅದು. ಈ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟ. ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಪ್ರಕರಣ. ಬೇಲ್ ರದ್ದಾದ್ರೆ 6 ತಿಂಗಳು ಜೈಲು ಗತಿಯೋ ಗತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗ ದರ್ಶನ್ ಅವರು ಥೈಲ್ಯಾಂಡ್ ಇಂದ ಬರಲೇಬೇಕು, ಕೋರ್ಟ್ ಆದೇಶ ಇದೆ, ಯಾವಾಗ ಬರ್ತಾರೆ? ಮತ್ತೊಂದು ಕಡೆಯಲ್ಲಿ ಎಲ್ಲಾದ್ರೂ ಈಗ ದರ್ಶನ್ ಅವರಿಗೆ ಬೇಲ್ ರದ್ದಾದ್ರೆ ಮುಂದೆ ಏನ್ ಕತೆ? 6 ತಿಂಗಳು ಜೈಲ, ಅದು ಹೆಂಗೆ ಅಂತ? ಅಖಿಲೇಶ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕೈ ಹಾಕಿತ್ತು. ನಂತರ ಈ ಒಂದು ಹೈಕೋರ್ಟ್ ಕೊಟ್ಟಂತ ಜಾಮೀನು ಅರ್ಜಿಯನ್ನ ತಡೆಯನ್ನ ಹಾಕ್ಬೇಕು, ರದ್ದತ್ತನ್ನೇ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೆದಿತ್ತು. ಕಳೆದ 3 ವಿಚಾರಣೆಯನ್ನು ಕೂಡ ಪ್ರಬಲವಾದಂತ ವಾದವನ್ನ ಒಂದ್ ಕಡೆ ದರ್ಶನ್ ಪರ ವಕೀಲರು ಮಾಡಿದ್ರು, ಅದೇ ರೀತಿಯಾಗಿ ಪೊಲೀಸರ ಪರ ವಕೀಲರು ಕೂಡ ಮಾಡಿದ್ರು. ನೆನೆಯೂ ಕೂಡ ವಾದವನ್ನ ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಡಿಸಿಷನ್ ಗೆ ಬಂದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 10 ದಿನದ ಒಳಗಾಗಿ ಈ ಒಂದು ಜಾಮೀನು ಆದೇಶನ ಹೊರಡ್ತೀವಿ ಅಂತ ಹೇಳಲಾಗ್ತದೆ. ಅದೇ ರೀತಿಯಾಗಿ 1 ವಾರದ ಒಳಗಾಗಿ 3 ಪುಟಗಳ ಒಂದು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ವಕೀಲರಿಗೆ ಕೂಡ ಸೂಚನೆಯನ್ನ ನ್ಯಾಯಾಧೀಶರು ಕೂಡ ಕೊಟ್ಟಿರುವಂತದ್ದು. ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ವಕೀಲರಿಗೆ ಕೇಳ್ತಾರೆ ಖುದ್ದು ನ್ಯಾಯಾಧೀಶರು. ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಎವಿಡೆನ್ಸ್ ಆಗಿರ್ಬೋದು, ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ಐ ವಿಟ್ನೆಸ್ ಆಗಿರ್ಬೋದು, ಜೊತೆಗೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಆರೋಪಿಗಳ ವಿರುದ್ಧವಾಗಿಯೇ ಇದೆ. ಆದ್ರೂ ಕೂಡ ಹೈಕೋರ್ಟ್ ಹೇಗೆ ಜಾಮೀನನ್ನ ಕೊಡ್ತು ಅಂತ ಹೇಳಿ ಕೆಲವೊಂದಷ್ಟು ಅಸಮಾಧಾನದ ಮಾತುಗಳನ್ನು ಕೂಡ ನ್ಯಾಯಾಧೀಶರು ಹಾಡಿದ್ರು. ಅದೇ ರೀತಿಯಾಗಿ ಹೈಕೋರ್ಟ್ ಕೆಳ ಹಂತದ ಕೋರ್ಟ್ಗಳಲ್ಲಿ ಈ ಒಂದು ರೀತಿಯಾದಂತ ಆರ್ಡರ್ಗಳು ಬಂದ್ರೆ
ತಿದ್ಬಹುದು. ಆದ್ರೆ ಹೈಕೋರ್ಟ್ ಈ ರೀತಿಯಾದಂತ ಮಾಡಿದೆ ಅಂತ ಹೇಳಿ ಕೆಲವೊಂದಷ್ಟು ವಿಷಾದಗಳ ಮಾತುಗಳನ್ನು ಕೂಡ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಹೇಳಿದ್ರು. ಇಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಈ ಒಂದು ಹೇಳಿಕೆ ಜೊತೆಗೆ ಈಗ ಹೈಕೋರ್ಟ್ ಕೊಟ್ಟಿರುವಂತ ಜಾಮೀನು ರದ್ದಾಗುವಂತ ಕೆಲವೊಂದಷ್ಟು ಸೂಕ್ಷ್ಮದ ವಿಚಾರಗಳು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಒಂದು ವೇಳೆ ಜಾಮೀನು ಹೈಕೋರ್ಟ್ ಕೊಟ್ಟಂತ ಜಾಮೀನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಏನಾದ್ರೂ ರದ್ದತಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ದರ್ಶನ್ಗೆ ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಮತ್ತೆ ಲೋಯರ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ತಿರ್ಗಾ ಹೈಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಮತ್ತೆ ಅಲ್ಲಿಂದ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೆಯಬೇಕಾಗುತ್ತೆ. ಅದರಲ್ಲೂ ಕೂಡ ವಿಚಾರಣಾಧೀನ ನ್ಯಾಯಾಲಯ ಎಲ್ಲಿದೆ ಅಲ್ಲಿಗೆ ಬಂದು ಅವ್ರು ಸರೆಂಡರ್ ಆಗ್ಬೇಕಾಗುತ್ತೆ. ನಂತರ ಇವೆಲ್ಲ ಪ್ರೊಸೆಸ್ ಎಲ್ಲ ಮುಗ್ದಿ ಮತ್ತೆ ಮಿನಿಮಮ್ ಅಂದ್ರೂ 6 ತಿಂಗಳ ಕಾಲ ಜೈಲೂಟ ಫಿಕ್ಸ್ ಅಂತ ಕೂಡ ಮೇಲ್ನೋಟಕ್ಕೆ ಹೇಳಾಗ್ತಾ ಇದೆ. ಅದೇ ರೀತಿಯಾಗಿ 6 ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದಂತ ಮೇಲ್ಮನವಿನ ಅರ್ಜಿನ ಹಾಕೋದಿಕ್ಕೆ ದರ್ಶನ್ಗೆ ಆಗೋದಿಲ್ಲ. ಇಲ್ಲಿ ಒಂದ್ ಕಡೆ ಇದಾಯ್ತು ಅಂದ್ರೆ ಮತ್ತೊಂದು ಕಡೆ ಸಿನಿಮಾದಲ್ಲಿ ಕೂಡ, ಯಾಕಂದ್ರೆ ಈಗ ಡೆವಿಲ್ಸ್ ಸಿನಿಮಾ ಶೂಟಿಂಗ್ ಕೂಡ ಥೈಲ್ಯಾಂಡ್ ಅಲ್ಲಿ ನಡೀತಾ ಇದೆ. 10 ದಿನಗಳ ಕಾಲ ಸೆಷನ್ ಕೋರ್ಟ್ ನಲ್ಲಿ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿಂದ ಹೋಗಿದ್ರೆ ಶೂಟಿಂಗ್ಗೆ, ಅಲ್ಲೂ ಕೂಡ ಅರ್ಧದಿಂದ ವಾಪಸ್ಗೆ ಬರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ನಾಳೆ ಇನ್ನು 10 ದಿನದ ಒಳಗಾಗಿ ಏನಾದ್ರೂ ಆಗ್ಬೋದು. ಒಂದ್ ಕಡೆ ಬೇಲ್ ರದ್ದತಿ ಏನಾದ್ರೂ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವರು ಸರೆಂಡರ್ ಆಗ್ಬೇಕಾಗುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕೇವಲ ಡೆವಿಲ್ಸ್ ಸಿನಿಮಾ ಮಾತ್ರವಲ್ಲ, ಬೇರೆ ಬೇರೆ ಸಿನಿಮಾಗಳು ಕೂಡ ಇವರು ಸಹಿ ಹಾಕಿದ್ರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಪ್ರೊಡ್ಯೂಸರ್ಗೆ ಒಂದು ಹೊಡೆತ ಬೀಳುವಂತ ಚಾನ್ಸಸ್ ಇದೆ. ಹೀಗಾಗಿ ಕೋರ್ಟ್ ನಿಂದ ಅನುಮತಿ ಇದ್ರೂ ಕೂಡ ಅರೆಸ್ಟ್ ಆಗೋ ಭಯದಲ್ಲಿ ವಾಪಸ್ ಬರ್ಬೇಕಾಗುತ್ತೆ. ಜೊತೆಗೆ ಹಣ ಹೂಡಿಕೆ ಮಾಡಿರುವಂತ ನಿರ್ಮಾಪಕರು ಕೂಡ ಒಂದು ಸಂಕಷ್ಟಕ್ಕೆ ಸಿಲುಕುವಂತ ಚಾನ್ಸಸ್ ಇದೆ. ಹೀಗಾಗಿ ದರ್ಶನ್ ಸಿನಿಮಾ ಕೆರಿಯರ್ಗೂ ಕೂಡ ಭಾರಿ ಹೊಡೆತ ಬೀಳುವಂತ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಖಿಲೇಶ್, ಧನ್ಯವಾದಗಳು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗೆ.